ಚಳಿ ಮಿತಿಯಾದ್ರೆ ಮಾತ್ರ ಹಿತ, ಆದರೆ ಚಳಿ ಅತಿಯಾದ್ರೆ ಅನಾಹುತ. ಹೌದು, ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ತಾಪಮಾನ ಕುಸಿತವಾಗಿದೆ. ಮರಗಟ್ಟಿಸುವಂತ ಚಳಿಗೆ ಜನ ತತ್ತರಿಸುತ್ತಿದ್ದಾರೆ. ಏನು ದೆಹಲಿಯಲ್ಲೂ ಕೂಡ ದಟ್ಟ ಮಂಜು ವಿಮಾನಗಳ ಹಾರಾಟಕ್ಕೆ ಅಡ್ಡಿ ಸೇರಿ ಸಾಲು ಸಾಲು ಅವಾಂತರ ತಂದಿಟ್ಟಿದೆ. ಕಣ್ಣು ಹಾಯಿಸಿದಲ್ಲೆಲ್ಲ ದಟ್ಟು ಮಂಜು ಆವರಿಸಿದೆ. ಮುಂದೆ ಏನಿದೆ ಅಂತಾನೂ ಕಾಣಿಸ್ತಾ ಇಲ್ಲ. ರಕ್ತ ಹೆಪ್ಪುಗಟ್ಟಿಸುವಂತ ಚಳಿ, ಮೈ ಕೊರೆಯುವಂತ ಶೀತಗಾಳಿ, ಬೆಚ್ಚನೆ ಉಡುಪುಗಳಿಲ್ಲದೆ ಮನೆಯಿಂದ ಹೊರಬರೋಕೆ ಆಗ್ತಾ ಇಲ್ಲ. ವೃದ್ಧರು, ಮಕ್ಕಳು ಮಾತ್ರ ಮರ ಗಟ್ಟಿಸುವಂತ ಚಳಿಗೆ ತತ್ತರಿಸಿ ಹೋಗಿದ್ದಾರೆ. ಬಿಸಿ ರಕ್ತದ ಯುವಕರು ಕೂಡ ಗಡಗಡ ನಡಿಗಿ ಹೋಗ್ತಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ತಾಪಮಾನ ದಿಢೀರ್ ಕುಸಿತ. ಗಡಗಡ ನಡಗಿಸುವಂತ ಚಳಿಗೆ ಜನ ತತ್ತರ. ಈ ಬಾರಿ ನವೆಂಬರ್ ಅಂತ್ಯದಲ್ಲೇ ಚಳಿಯ ನರ್ತನ ಶುರುವಾಗಿತ್ತು. ಡಿಸೆಂಬರ್ ಆರಂಭ ಆಗ್ತಿದ್ದ ಹಾಗೆ ಚಳಿ ವಿಪರೀತ ಹೆಚ್ಚಾಗಿ ತೂಗಾಡಿತ್ತು. ಇದೀಗ ಕಳೆದ 4 ದಿನಗಳಿಂದ ದಿಢೀರ್ ತಾಪಮಾನ ಕುಸಿತಗೊಂಡಿದೆ. ಧಾರವಾಡದಲ್ಲಿ ಭಾನುವಾರ ಕನಿಷ್ಠ 7.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಇತ್ತೀಚಿನ ವರ್ಷಗಳಲ್ಲೇ ಇದು ಅತಿ ಕಡಿಮೆ ತಾಪಮಾನವಾಗಿದೆ. ಏನು ರಾಜಧಾನಿ ಬೆಂಗಳೂರು ಕೂಡ ಶೀತಲಮಯವಾಗಿದೆ. ಮುಂಜಾನೆ ಮತ್ತು ರಾತ್ರಿ ಮಾತ್ರವಲ್ಲ, ಮಧ್ಯಾಹ್ನ ಬಿಸಿಲಿದ್ರೂ ಕೂಡ ಥಂಡಿ ಕಾಡ್ತಿದೆ. ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನ 14.6 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ. ಜರ್ಕಿನ್, ಸ್ವೆಟರ್ ಹೀಗೆ ಬೆಚ್ಚನೆ ಉಡುಪು ಇಲ್ಲದೆ ಮನೆಯಿಂದ ಹೊರಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ವಾಕಿಂಗ್, ಜಾಗಿಂಗ್ ಮಾಡುವವರ ಸಂಖ್ಯೆಯೂ ಕೂಡ ಕುಸಿತಗೊಂಡಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ತಾಪಮಾನ ಕುಸಿತಗೊಂಡಿರುವಂಥದ್ದು. ಧಾರವಾಡ ಹೊರತುಪಡಿಸಿ ಬೀದರ್ ಜಿಲ್ಲೆಯಲ್ಲೂ ಕೂಡ 10.9ರಷ್ಟು ಕನಿಷ್ಠ ತಾಪಮಾನ ದಾಖಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ 11.7, ಬೆಂಗಳೂರು ಗ್ರಾಮಾಂತರದಲ್ಲಿ 11.8, ಕೋಲಾರದಲ್ಲಿ 11.9, ಚಾಮರಾಜನಗರದಲ್ಲಿ 12.2, ಬೆಳಗಾವಿಯಲ್ಲಿ 12.4, ಕಲಬುರಗಿಯಲ್ಲಿ 12.4, ಹಾಸನದಲ್ಲಿ 12.4, ವಿಜಯನಗರದಲ್ಲಿ 12.7, ಚಿಕ್ಕಮಗಳೂರಿನಲ್ಲಿ 12.58 ಉಳಿದಂತೆ ಕಡಲ ತೀರ ದಕ್ಷಿಣ ಕನ್ನಡದಲ್ಲಿ ತಾಪಮಾನ 18.6ರಷ್ಟು ದಾಖಲಾಗಿದೆ. ದಟ್ಟ ಮಂಜು, ದೆಹಲಿಯಲ್ಲಿ 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದು. ಪ್ರಧಾನಿ ಮೋದಿಗೂ ತಟ್ಟಿದ ದೆಹಲಿಯ ದಟ್ಟ ಮಂಜಿನ ಎಫೆಕ್ಟ್. ದೆಹಲಿಯಲ್ಲಿ ಚಳಿಯ ಜೊತೆ ದಟ್ಟ ಮಂಜು ನಾನಾ ಅವಾಂತರವನ್ನು ತಂದಿಟ್ಟಿದೆ. ವಿಮಾನಗಳ ಹಾರಾಟಕ್ಕೂ ಕೂಡ ತೊಂದರೆ ಸೃಷ್ಟಿ ಮಾಡಿದೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಿಂದ ಏರ್ ಇಂಡಿಯಾ ಮತ್ತಷ್ಟು ಇಂಡಿಗೋ ವಿಮಾನಗಳು ಸೇರಿದಂತೆ 100ಕ್ಕೂ ಹೆಚ್ಚು ವಿಮಾನಗಳು ಹಾರಾಟ ರದ್ದುಗೊಂಡಿದ್ದವು. ಇದರಿಂದಾಗಿ ನಿಗದಿತ ಸಮಯಕ್ಕೆ ಬೇರೆ ಬೇರೆ ನಗರಕ್ಕೆ, ದೇಶಗಳಿಗೆ ಹೊರಡಬೇಕಾಗಿದ್ದಂತ ಪ್ರಯಾಣಿಕರು ಪರದಾಡಿದ್ದಾರೆ. ಇನ್ನೊಂದೆಡೆ ಪ್ರಧಾನಿ ಮೋದಿ ಜೋರ್ಡಾನ್, ಎಥಿಯೋಪಿಯಾ ಹಾಗೂ ಒಮನ್ ದೇಶದ ಪ್ರವಾಸಕ್ಕೆ ತೆರಳಬೇಕಿತ್ತು. ಆದರೆ ದೆಹಲಿಯಲ್ಲಿ ಮಂಜು ದಟ್ಟವಾಗಿ ಆವರಿಸಿದ್ರಿಂದ ನಿಗದಿತ ಸಮಯಕ್ಕೆ ಹೊರಡಬೇಕಾಗಿದ್ದಂಥ ವಿಮಾನವು ಕೂಡ ಹಾರಾಟ ವಿಳಂಬವಾಯಿತು. ಇನ್ನೊಂದೆಡೆ 3 ದಿನಗಳಿಂದ ಭಾರತ ಪ್ರವಾಸ ಕೊನೆ ಹಂತದಲ್ಲಿದ್ದಂಥ ಫುಟ್ಬಾಲ್ ಸ್ಟಾರ್ ಲಿಯೋನೆಲ್ ಮೆಸ್ಸಿ ನಿನ್ನೆ ಮುಂಬೈನಿಂದ ದೆಹಲಿಗೆ ಬರೋದು ವಿಳಂಬವಾಯಿತು. ದಟ್ಟ ಮಂಜಿನಿಂದಾಗಿ ಬೆಳಗ್ಗೆ 10:45ಕ್ಕೆ ಇಳಿಯಬೇಕಾಗಿದ್ದಂಥ ವಿಮಾನ ಮಧ್ಯಾಹ್ನ 2:30ಕ್ಕೆ ದೆಹಲಿಗೆ ತಲುಪುವಂತಾಯಿತು. ಏನು ನಿನ್ನೆ ಬೆಳಗ್ಗೆ ಮೆಸ್ಸಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಬೇಕಾಗಿತ್ತು. ಆದರೆ ದಟ್ಟ ಮಂಜಿನಿಂದಾಗಿ ವಿಮಾನ ವಿಳಂಬವಾದ ಕಾರಣ ಈ ಭೇಟಿ ರದ್ದಾಯಿತು. ಒಟ್ಟಾರೆ ರಕ್ತ ಹೆಪ್ಪುಗಟ್ಟಿಸುವ ಚಳಿಯಿಂದಾಗಿ ರಾಜ್ಯದ ಜನರು ಮನೆಯಿಂದ ಆಚೆ ಬರದೆ ತತ್ತರಿಸಿ ಹೋಗಿದ್ದಾರೆ. ನ್ಯೂಸ್ ಬ್ಯೂರೋ, ರೆಬಲ್ ಟಿವಿ, ಬೆಂಗಳೂರು.